ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣ ಭಾರ್ಗವ. ನಾನು ಬೆಂಗಳೂರಿನ ಜೆಪಿ ನಗರದ ನಿವಾಸಿ. ನನಗೆ ಒಂದು ಪ್ರಶ್ನೆ ಇದೆ. ಶ್ರೀರಾಮಚಂದ್ರರು ಯುದ್ಧಕಾಂಡದ ಅಂತ್ಯದಲ್ಲಿ ಲಂಕೇಶ್ವರನಾದ ರಾವಣನನ್ನ ಕೊಂದ ನಂತರ ಅವರು ಅಯೋಧ್ಯೆಗೆ ತೆರಳಿದಾಗ ವಿಭೀಷಣನನ್ನು ಲಂಕೇಶ್ವರನಾಗಿ ನೇಮಿಸಿದರು. ಹಾಗೂ ಅವರು ಕೂಡ ಅಯೋಧ್ಯೆಗೆ ಬಂದು ಹಲವಾರು ದಿನ ಇದ್ದರು ಎಂಬುದು ತಿಳಿದ ಮಾಹಿತಿ. ಹಾಗೂ ಲಂಕೇಶ್ವರನಾದಂತಹ ವಿಭೀಷಣರು ಮತ್ತೆ ಲಂಕೆಗೆ ತೆರಳಿದ ನಂತರ ಅವರು ರಾವಣನ ಪತ್ನಿಯಾದಂತಹ ಮಂಡೋದರಿಯನ್ನು ಪುನಃ ವಿವಾಹವಾದರು ಎಂಬ ಮಾತು ಹಲವೆಡೆ ಇದೆ. ಇದು ಸತ್ಯವೇ? ಹಾಗೂ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಎಂದು ವಿನಂತಿ. ಕೃಷ್ಣ ಭಾರ್ಗವ, ನಮಸ್ಕಾರ. ವಿಭೀಷಣ ಮಂದೋದರಿಯನ್ನು ಮದುವೆಯಾದನೆ, ಅದು ನಿಮ್ಮ ಪ್ರಶ್ನೆ. ಪಾಪ, ಅದು ನಿಮ್ಮ ಪ್ರಶ್ನೆಯಲ್ಲ. ಹಾಗೆ ವಿಭೀಷಣ ಮಂದೋದರಿಯರ ವಿವಾಹವನ್ನು ಕುರಿತು ಎಲ್ಲ ಓದಿಬಿಟ್ಟಿದ್ದೀರಿ ಮತ್ತು ಒಂದಷ್ಟು ಜನ ಮಾತನಾಡ್ತಾರೆ. ಅದನ್ನು ಆಧರಿಸಿ ಆ ಪ್ರಶ್ನೆ ಕೇಳಿದ್ದೀರಿ. ಆ ಪ್ರಶ್ನೆಯನ್ನು ಸಂದೇಹಭರಿತವಾಗಿಯೇ ಕೇಳಿದ್ದೀರಿ. ಇಲ್ಲ, ನನಗೆ ಹಾಗನ್ಸಲ್ಲ. ಬರೀ ನನಗೆ ಹಾಗನ್ಸಲ್ಲ ಅನ್ನೋದಲ್ಲ, ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಆ ಘಟನೆ ಇಲ್ಲ. ಯುದ್ಧಕಾಂಡ ಮುಕ್ತಾಯ, ರಾವಣ ಸತ್ತಿದ್ದಾನೆ. ರಾವಣನ ಪತನದ ನಂತರ ಆತನ ಪತ್ನಿಯರೆಲ್ಲ ಬಂದು ಗೋಳಾಡ್ತಾರೆ. 114ನೇ ಸರ್ಗ ಯುದ್ಧಕಾಂಡದಲ್ಲಿ. ಮಂದೋದರಿ ಬರ್ತಾಳೆ, ಗೋಳಾಡ್ತಾಳೆ, ಗಂಡ ಸತ್ತಿದ್ದಾನೆ. ಯಾರಯ್ಯ ಸಾಯಿಸಿದ್ರು ನಿನ್ನನ್ನು? ಮನುಷ್ಯ ಸಾಯಿಸೋಕ್ಕೆ ಸಾಧ್ಯ ಇದೆಯೇ? ನನ್ನ ನಂಬಕೆ ಆಗೋದಿಲ್ಲ ಎಲ್ಲ ಹೇಳಿ ಪಾಪ ತುಂಬ ಒದ್ದಾಡ್ತಾಳೆ. ಅವನು ದೈವವೇ ಇರಬೇಕು, ವಿಷ್ಣುವೇ ಇರಬೇಕು ಅಂತಂತ ಎಲ್ಲ ಹೇಳಿ ಹೊರಳಾಡ್ತಾಳೆ, ಒದ್ದಾಡ್ತಾಳೆ, ಅಳುತ್ತಾಳೆ, ಎಲ್ಲ ಆಗುತ್ತೆ. 114ನೇ ಸರ್ಗ. ದಯವಿಟ್ಟು ನೆನಪಿಟ್ಕೊಳ್ಳಿ, 114ನೇ ಸರ್ಗ ಮುಕ್ತಾಯ ಆದಮೇಲೆ ಮತ್ತೆ ಮಂದೋದರಿಯ ಹೆಸರೇ ಇಲ್ಲ. ಮಂದೋದರಿಯ ವಿಷಯವೇ ಬರೋದಿಲ್ಲ. ಇನ್ನು ವಿಭೀಷಣ ಮಂದೋದರಿಯನ್ನು ಮದುವೆಯಾಗೋ ಸಂದರ್ಭ ಎಲ್ಲಿ ಬಂತು? ಮತ್ತು ಅದರ ಅವಶ್ಯಕತೆಯೂ ಇಲ್ಲ. ವಿಭೀಷಣನಿಗೆ ಸರಮ ಅನ್ನತಕ್ಕಂಥ ಒಬ್ಬಳು ಹೆಂಡತಿ, ರಾವಣನೇ ಖುದ್ದು ನಿಂತು ಮಾಡಿಸಿದಂಥ ಮದುವೆ ಇದು. ಮತ್ತು ಮಂದೋದರಿ ಹಾಗೂ ರಾವಣ ಬಹಳ ಅನ್ಯೋನ್ಯವಾಗಿದ್ದಂಥ ದಂಪತಿಗಳು. ರಾವಣನ ಯಾವುದೇ ದೌರ್ಬಲ್ಯ ಇದ್ದರೂ ಮಂದೋದರಿ ವಿಷಯದಲ್ಲಿ ಅವನು ತುಂಬ ಪ್ರೀತಿಪಾತ್ರನಾಗಿದ್ದ. ಆತನಲ್ಲೇ ಮಂದೋದರಿ ಎಷ್ಟು ಗೋಳಾಡಿದ್ದು. ಯಾರೋ ಈ ಸುಗ್ರೀವ ತಾರೆ ವಾಲಿ ಈ ಕಥೆಯನ್ನು ನೋಡಿ ಹಾಗೆ ಇಲ್ಲಿಯೂ ರಾವಣ ವಿಭೀಷಣ ಮತ್ತು ಮಂದೋದರಿಯ ಸಂಪರ್ಕಕ್ಕೆ ಒಂದು ಕಥೆಯನ್ನು ಕಟ್ಟಿಬಿಟ್ಟಿದ್ದಾರೆ. ಹಾಗಿಲ್ಲ. ವಿಭೀಷಣ ಆ ರೀತಿ ಮಂದೋದರಿಯನ್ನು ವಿವಾಹ ಆಗಬೇಕಾದ ಸಂದರ್ಭವೂ ಇಲ್ಲ, ಮಂದೋದರಿಗೆ ಆ ಅಪೇಕ್ಷೆಯೂ ಇಲ್ಲ. ಹೀಗಾಗಿ ವಿಭೀಷಣ ಹಾಗೂ ಮಂದೋದರಿಯರು ವಿವಾಹ ಆಗಲಿಲ್ಲ. ಮುಗಿತು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ವಾದಿರಾಜ್ ವಿಷ್ಣು ರಾಯ್ಕರ್, ಊರು ಮುಳಗುಂದ ಜಿಲ್ಲೆ ಗದಗ. ನನ್ನ ಪ್ರಶ್ನೆ ಏನೆಂದರೆ, ರಾಮರು ಹೊಂದಿರುವ 16 ಗುಣಗಳು ಯಾವುವು ತಿಳಿಸರಿ. ನಮಸ್ಕಾರ.